ಚಾಮರಾಜನಗರದಲ್ಲಿ ನಿಖಿಲ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಪಕ್ಷಕ್ಕಾಗಿ ದುಡಿದವರು ಬಹಳ ಜನ ಇದ್ದಾರೆ. ಬೇರೆ ಕ್ಷೇತ್ರದಲ್ಲಿ ಮೂಗು ತೂರಿಸುವಂತಹ ವ್ಯಕ್ತಿತ್ವ ನನ್ನದಲ್ಲ. ನಾನು ಎಲ್ಲಿ ನಿಲ್ಲಬೇಕು ಜನರು ತೀರ್ಮಾನವನ್ನ ಮಾಡ್ತಾರೆ. ತಿಪಟೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತೇನೆ, ಮುಂದೆಯೂ ಕೂಡ ಮುಂದುವರಿಸ್ತೇನೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಮನೆ ಎಲ್ಲ ನಿಲ್ಲಿಸ್ತೀರಿ ನನ್ನ ನೋಡಿ 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 ಅಣ್ಣ, ಒಂದು ಮಾತು ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ, ಕ್ಲಿಯರ್ ಕಟ್ ಆಗಿ ಗೊಂದಲ ಮಾಡೋದು ಬೇಡ. ಚಾಮರಾಜದಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸ್ಕೊಂಡು ದುಡ್ದಿರ್ತಕ್ಕಂಥ ಭಾಳ ಜನ ವ್ಯಕ್ತಿಗಳಿರ್ತಾರೆ. ಸುಮ್ಮನೆ ನಾವು ಯಾವುದ್ಯಾವುದೋ ಕ್ಷೇತ್ರಕ್ಕೆ ಹಂಗೋಗಿ ಮೂಗು ತೂರಿಸ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನಾನು ಸ್ವಾಭಿಮಾನಿ, ಅರ್ಥ ಆಯ್ತಲ್ಲ. ಸುಮ್ಮನೆ ಏನೋ ಒಂದು ಸುದ್ದಿ ಆಗಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೆಸರು ಎಳಿತಕ್ಕಂಥದ್ದು ಬೇಡ. ನನ್ನಲ್ಲಿ ಸ್ಪಷ್ಟತೆ ಇದೆ. ನನಗಿರ್ತಕ್ಕಂಥದ್ದು ಒಂದೇ ಪ್ರಾದೇಶಿಕ ಪಕ್ಷ. 25 ವರ್ಷ ಬೆಳ್ಳಿಯ ಹಬ್ಬ ಆಚರಣೆ ಮಾಡಿದ್ದೀವಿ. ಇವತ್ತೊಂದು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಅಷ್ಟು ಹುಡುಗಾಟದ ಮಾತಲ್ಲ. ಹೋರಾಟದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನದ ಹೋರಾಟ ಇದೆ, ಶ್ರಮ ಇದೆ. ಕಾರ್ಯಕರ್ತರು, ಮುಖಂಡರು, ಪಕ್ಷದ ವರಿಷ್ಠರು, ಪಾರ್ಟಿ 25 ವರ್ಷ ಪೂರೈಸಿದೆ. ಈ ಪಾರ್ಟಿನ ಮುಂದೆ ಪಕ್ಷದ ಕಾರ್ಯಕರ್ತರು ಏನು ನಂಬ್ಕೊಂಡಿದ್ದಾರೆ, ಈ ಪಕ್ಷವನ್ನು ಮುಖಂಡರು ನಂಬ್ಕೊಂಡಿದ್ದಾರೆ. ನಾಯಕರುಗಳು ಮಾಡಿರ್ತಕ್ಕಂಥ ಪಕ್ಷ, ಮುಂದೆ ಇನ್ನಷ್ಟು ನಾಯಕರುಗಳನ್ನ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಪಕ್ಷ. ಈ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಹೊರತುಪಡಿಸಿ ಚಾಮರಾಜ ಆಗಲಿ ಇನ್ಯಾವುದ್ಯಾವುದೋ ಕ್ಷೇತ್ರಗಳಲ್ಲಿ ನಾನು ಹೋಗಿ ನಿಂತ್ಕೊಳ್ತಕ್ಕಂಥ ಕನಸು